ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಬೇಸಿಗೆಗಾಲದಲ್ಲಿ ಎಲ್ಲರೂ ಕರಗುಂಜಿ ಹಣ್ಣನ್ನು ವಾಟರ್ ಮೆಲನನ್ನು ತಿಂದಿರ್ತೀರ. ಆ ತಿಂದಂಥ ಹಣ್ಣಿನ ಸಿಪ್ಪೆಯಲ್ಲಿ ಅದನ್ನು ಬಿಸಾಡಿಬಿಡ್ತೀರ. ಅದರಲ್ಲೇ ಒಂದು ಬ್ಯೂಟಿಫುಲ್ ಆದ ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಹಲ್ವಾವನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ನೀವು ಕ್ಯಾರೆಟ್ ಹಲ್ವಾ ಇಂಥವೆಲ್ಲ ತಿಂದಿರ್ತೀರ, ಅದಕ್ಕಿಂತನೂ ತುಂಬಾ ಚೆನ್ನಾಗಿ ಬರುವಂತಹ ಒಂದು ಹಲ್ವಾ. ನಾನಿಲ್ಲಿ ಕರಗುಂಜಿ ಹಣ್ಣಿನ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಈ ರೀತಿಯ ಸಿಪ್ಪೆ. ಇದನ್ನು ನಾನು ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ತುರಿಬೇಕು. ಎಷ್ಟು ಚೆನ್ನಾಗಿ ಬರ್ತದೆ ಈ ಕರಗುಂಜಿ ಹಣ್ಣಿನ ಹಲ್ವಾ ಅಂತ ಹೇಳಿದರೆ ಅಷ್ಟು ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ ಇದನ್ನು ಯಾವುದರಲ್ಲಿ ಮಾಡಿದ್ದಾರೆ ಅಂತ ಗೆಸ್ ಮಾಡೋದು ಕೂಡ ತುಂಬಾ ಕಷ್ಟ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನಾನಿಲ್ಲಿ ತುರಿದಿಟ್ಕೊಂಡಂತಹ ಕರಗುಂಜಿ ಹಣ್ಣಿನ ಸಿಪ್ಪೆಯನ್ನು ಈ ರೀತಿಯಾಗಿ ಒಂದು ಬಣಾಲೆಯಲ್ಲಿ ಹಾಕಿ ಈ ರೀತಿಯಾಗಿ ನೀರನ್ನೆಲ್ಲ ಇಂಗಿಸ್ಕೊತಿದ್ದೀನಿ. ಇದು ಸಾಕಷ್ಟು ನೀರಿರೋದ್ರಿಂದ ಅದು ಇಂಗಬೇಕು, ಫುಲ್ ನೀರು ಕಮ್ಮಿ ಆಗಬೇಕು. ನೀವು ನೋಡ್ತಿರ್ಬೋದು. ಇದನ್ನು ಈ ರೀತಿಯಾಗಿ ಬಾಡಿಸ್ಕೋಬೇಕು. ತುಂಬ ನಾವು ಯೂಶ್ವಲಿ ಕರಗುಂಜಿ ಹಣ್ಣನ್ನು ತಿಂತೀವಿ, ಆ ಸಿಪ್ಪೆಯನ್ನು ದನಗಳಿಗೋ ಯಾವುದಕ್ಕೋ ಹಾಕಿಬಿಡ್ತೀವಿ, ಅಥವಾ ಕೆಲವರು ಬಿಸಾಡೇ ಬಿಡ್ತಾರೆ. ದನಗಳಿಗೆ ಹಾಕಿದ್ರಾದರೂ ಯೂಸ್ ಆಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ, ಬಿಸಾಡ್ತಾರೆ. ಆ ಬಿಸಾಡುವ ಸಿಪ್ಪೆಯಿಂದ ಈ ರೀತಿಯಾದ ಒಂದು ಹಲ್ವಾವನ್ನು ಮಾಡಿಕೊಂಡು ತಿನ್ನೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ, ಹಾಗೆ ಡಿಫ್ರೆಂಟ್ ಆಗಿರುತ್ತೆ. ನಾನಿಲ್ಲಿ ಬೆಂದಿರುವಂಥ ಇದಕ್ಕೆ 2 ಕಪ್ಪಿನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. 2 ಕಪ್ ಹಾಲು ಅಥವಾ 2.5 ಕಪ್ಪು, ನೀವು ಅರ್ಧ ಲೀಟ್ರ್ ಹಾಲಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಈ ರೀತಿಯಾಗಿ ತಿರ್ಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬೇಯಿಸ್ತೀರಾ ಅಷ್ಟು ಚೆನ್ನಾಗಾಗತ್ತೆ. ಈಗ ನಾನು ಇದಕ್ಕೆ 2 ಏಲಕ್ಕಿಯನ್ನು ಗುದ್ದಿ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡು ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಬೇಕದು. ಏನಿದೆ ಇದು ಅಂದರೆ ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿ ಹಲ್ವಾ ಬರ್ತದೆ. ಈಗ ಇದಕ್ಕೆ ಸ್ವಲ್ಪ 2 ಸ್ಪೂನಿನಷ್ಟು ತುಪ್ಪವನ್ನು ನಾನು ಹಾಕ್ತಾಯಿದ್ದೀನಿ. ಈಗ ಹಾಲು ಹಾಕಿದ ಮೇಲೆ, ಹಾಲು ಕುದ್ದು ಸ್ವಲ್ಪ ಹೊತ್ತಾದಮೇಲೆ ಅದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆ ಬೇಯಿಸ್ಕೋತಾ ಇದ್ದೀನಿ. ಈ ರೀತಿಯಾಗಿ ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಬೇಕದು. ಮತ್ತು ಈ ಸಿಪ್ಪೆಯ ಅಂದರೆ ಈಗ ಹೇಳ್ಬೋದು ಅದು ಗೊತ್ತಾಗುತ್ತೆ, ವಾಟರ್ ಮೆಲನ್ ಖಂಡಿತ ಗೊತ್ತಾಗಲ್ಲ. ಇದು ಮಾಡಿರೋದನ್ನ ಯಾರಿಗೂ ಹೇಳಲಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಏನಂತ ಕಂಡುಹಿಡಿಯೋದೇ ಕಷ್ಟ ಆಗಿಬಿಡುತ್ತೆ. ಹಾಗೆ ಇಲ್ಲಿ ನಾನು 1.5 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಅದು 1 kg ಆಗುವಷ್ಟು ಸಿಪ್ಪೆ ಇದ್ದಿದ್ದರಿಂದ ನಾನಿಲ್ಲಿ 1.5 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಈ ರೀತಿ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಅದನ್ನು ಬಾಡಿಸ್ತೀವಿ ಅಷ್ಟು ಚೆನ್ನಾಗಿ ಹಲ್ವಾ ಬರ್ತದೆ. ಈ ರೀತಿಯಾಗಿ ತಳ ಬಿಡಬೇಕು. ನೀವು ನೋಡ್ತಿರ್ಬೋದು, ಈ ರೀತಿಯಾಗಿ ತಳ ಬಿಡ್ತಾ ಬರಬೇಕು. ಆವಾಗ ಅಷ್ಟೇ ಅದು ಆಗಿದೆ ಅಂತ ಅರ್ಥ. ನೋಡ್ತಿರ್ಬೋದು, ಇನ್ನೂ ಆಗಬೇಕಿದು. ಒಂದು ಕಮ್ಮಿ ಅಂದರೆ 20ರಿಂದ 25 ನಿಮಿಷಗಳ ಕಾಲ ಬೇಕಾಗ್ತದೆ ಈ ರೀತಿಯಾಗಿ ಫ್ರೈ ಮಾಡಲಿಕ್ಕೆ. ಅಷ್ಟು ಫ್ರೈ ಮಾಡಿದರೆ ಮಾತ್ರ ಅದು ಚೆನ್ನಾಗಿ ಬರೋವಂಥದ್ದು. ವಾಟರ್ ಮೆಲನ್ನಿಂದ ಇಂಥ ಒಂದು ಸ್ವೀಟನ್ನ ಮಾಡ್ಬೋದು ಅಂದರೆ ಖಂಡಿತ ಯಾಕೆ ನೀವು ಟ್ರೈ ಮಾಡಬಾರ್ದು. ಒಂದು ಸರಿ ಟ್ರೈ ಮಾಡಿ ನೋಡಿ, ಅದರ ಟೇಸ್ಟ್ ಹೇಗೆ ಬರುತ್ತೆ ಅಂತಲೂ ಒಂದು ಸರಿ ನೋಡಿ. ನೀವು ಇದಾಗಿದೆ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ. ಇದು ತಳ ಬಿಟ್ಕೊಂಡಿದೆ, ಒಂದು ಸೈಡ್ ಆಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಮಾಡ್ತಿರುವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.